ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ. ಯೇಸುವಿನ ಸಂದೇಶ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ ರಕ್ತದಾನ ಶಿಬಿರ. ಅಜಾತಶತ್ರು ವಾಜಪೇಯಿ ರಾಜಕೀಯ ಪ್ರೇರಣೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮನುವಾದಿ ಸಂವಿಧಾನ ವಿರೋಧಿ ಧೋರಣೆ. ಜನವರಿ 1ರಂದು ಪ್ರತಿಭಟನೆ. ಎಂಆರ್ ಬೇರಿ. ಕಮಲಾಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನೋತ್ಸವ ಶತಾಯುಷು ಚಾಲನೆ. ಮತ್ತು ಅಮಿತ್ ಶಾ ಸಂಪುಟದಿಂದ ಕೈಬಿಡಲು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಮನವಿ. ವಾರ್ತೆಗಳ ವಿವರ. ಜಿಲ್ಲಾದ್ಯಂತವಾಗಿ ಯೇಸು ಕ್ರಿಸ್ತನ ಜನ್ಮದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಧರ್ಮಗುರುಗಳು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಮಾರ್ಗದರ್ಶನ ನೀಡಿದರು. ಫಾದರ್ ಸಿಮೋನ್ ಆಶೀರ್ವಚನ ನೀಡಿ ನಾವು ಯೇಸುವಿನ ಕೃಪೆಗೆ ಪಾತ್ರರಾಗುವಂತೆ ಕೆಲಸಗಳನ್ನು ಮಾಡಬೇಕು. ಯೇಸು ಕ್ಷಮೆಯ ಸಂದೇಶ ನೀಡಿದ್ದು ಆತನ ಮಾರ್ಗದಲ್ಲಿ ನಡೆಯುವ ಮೂಲಕ ಎಲ್ಲರೂ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕೆಂದರು. ಶಾಂತಿ, ಅಹಿಂಸೆ, ಪ್ರೀತಿ ಹಾಗೂ ತ್ಯಾಗದ ಸಂದೇಶ ಸಾರಿದ ಸಂತ ಯೇಸುವನ್ನು ಎಲ್ಲರೂ ಪೂಜಿಸುವ ಮೂಲಕ ಸ್ಮರಿಸಿದರು. ಶಾಸಕ ಶಿವರಾಜ್ ಪಾಟೀಲ್ ಅವರು ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದರು. ನಂತರ ಮಾತನಾಡಿ, ಜಗತ್ತಿನಲ್ಲಿರುವ ಜನರೆಲ್ಲರ ಕಷ್ಟಗಳನ್ನು ಯೇಸು ಕ್ರಿಸ್ತನು ನನಗೆ ಕೊಡಲಿ. ಜನರಿಗೆ ಯಾವುದೇ ಕಷ್ಟಗಳನ್ನು ನೀಡಬಾರದು. ಇಡೀ ಜಗತ್ತಿನ ಜನರೆಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಜೀವಿಸಲಿ ಎಂದು ಅವರು ದೈವಾಧೀನರಾದರು. ಅವರನ್ನು ಪ್ರತಿದಿನ ಸ್ಮರಿಸುವ ಮೂಲಕ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕು ಎಂದು ತಿಳಿಸಿದರು. ಎಲ್ಲರಿಗೂ ಸುಖ ಶಾಂತಿಯಿಂದ ಜೀವಿಸಲು ಕೃಪೆ ಅವರ ಮೇಲಿರಲಿ ರಂದು ಸ್ಮರಿಸಿದರು. In the new church. ದುಡ್ಡು ಕೊಡಬೇಕು. ಚಪ್ಪಾಳೆ ಹೊಡೆದ್ರೆ ರವಿ 40,000 ರೂಪಾಯಿಗಳು. ಗ್ಲಾಡ್ಸ್ಟನ್ ರಾಜು 10,000 ರೂಪಾಯಿ. ನೋಯಲ್ ಬೆಂಗಳೂರು 10,000 ಕೊಟ್ಟಿದ್ದಾರೆ. ದೇವರು ನಿಮ್ಮ ಜೀವನದಲ್ಲಿ ಕಹಿಯಾದಂಥ ಜೀವನವನ್ನು ಹೋಗಲಾಡಿಸಿ ಸಿಹಿಯಾದ ಜೀವನಕ್ಕೆ ನಡೆಸಿ ಕಾಪಾಡಲೆಂಬುದಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ.
ಹುಟ್ಟಿದಂಥ ಸಂತ ಮೇರಿ ಮತ್ತು ಸಂತ ಜೋಸಫ್ ಸುಪುತ್ರರಾಗಿ ಹುಟ್ಟಿದಂಥ ಈ ಪವಿತ್ರ ದಿನದ ಅಂಗವಾಗಿ ಆಯೋಜನೆಗೊಂಡಂಥ ಈ ಒಂದು ಸಮಾರಂಭದಲ್ಲಿ ಆಚರಿಸಿದಂಥ ಎಲ್ಲ ಸಮಸ್ತ ಸಮಾಜದ ಎಲ್ಲ ಸಹೋದರ ಸಹೋದರಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಬಯಸ್ತಾನೆ. ಎಲ್ಲರಿಗೂ ನಿಜವಾಗ್ಲೂ ಇದು ಪವಿತ್ರವಾದಂಥ ಹಬ್ಬ. ಯಾಕಂದರೆ ಇಡೀ ಜಗತ್ತಿಗೆ ಶಾಂತಿಯನ್ನು ಕಲಿಸಿಕೊಟ್ಟಂಥ ಏಕಮಾತ್ರ ದೇವರು ಸಂತ ಕ್ರೈಸ್ತರು ಅಂತ ಹೇಳಿಕ್ಕೆ ಬಯಸ್ತಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ದೈವಾಧೀನರಾದರೂ ಜಗತ್ತಿನ ಜನರೆಲ್ಲ ಕಷ್ಟಗಳು ನನಗೆ ಕೊಡಲಿ ಆ ದೇವರು, ಆದರೆ ನನ್ನ ಜನರಿಗೆ ಯಾವುದು ಕಷ್ಟ ಕೊಡಬಾರ್ದು ಅಂತೇಳಿ ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ 30-35 ಆಸುಪಾಸಿನಲ್ಲಿ ಅವರು ದೈವಾಧೀನರಾದರೂ ಬಹುಶಃ ಇವತ್ತು ಪ್ರತಿದಿನ ಪ್ರತಿ ಕ್ಷಣ ನಾವು ಅವರನ್ನೆಲ್ಲ ನೆನೆಸ್ತೀವಿ. ಬಹುಶಃ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಶಾಂತಿ ಮಂತ್ರ ಪಠಿಸುತ್ತಾ ನಡೆದಾಗ ಬಹುಶಃ ಇವತ್ತು ಕ್ರಿಶ್ಚಿಯನ್ ಸಮಾಜದವರು ಇಡೀ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲಿದ್ದಾರೆ. ಎಲ್ಲ ಸಮುದಾಯದವರ ಜೊತೆ ಅತ್ಯಂತ ಅನ್ಯೋನ್ಯದಿಂದ ಜೀವನ ಮಾಡುವಂತ ಜನಾಂಗ ಇವತ್ತು ಕ್ರೈಸ್ತ ಜನಾಂಗ. ಅಂತ ಕ್ರೈಸ್ತ ಜನಾಂಗಕ್ಕೆ ಪವಿತ್ರವಾದ ಈ ದಿನದಂದು ಆ ಸಂತ ಕ್ರೈಸ್ತನು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ಕೊಟ್ಟು ಕರುಣಿಸಲೆಂದು ಸಮಸ್ತ ನನ್ನ ಜೀವನದಿರುವುದಕ್ಕೂ, ಯಾಕಂದ್ರೆ ನನ್ನ ಮೊಟ್ಟ ಮೊದಲನೇ ದೇವರಾಗಿ ನನ್ನ ಕಂಡಿದ್ದು ಸಂತ ಕ್ರೈಸ್ತನು. ಯಾಕಂದ್ರೆ ನಾವು ಇದೇ ಕ್ರೈಸ್ತ ಮಿಷನರಿ ಸ್ಕೂಲಲ್ಲಿ ಓದಿದಂತ ನಾವು ಇವತ್ತು ಕ್ರೈಸ್ತರು ಎಷ್ಟೊಂದು ಪವಿತ್ರರು ಅಂತ ತಿಳ್ಕೊಳ್ಳುವಲ್ಲಿ ನಾನು ಮೊಟ್ಟ ಮೊದಲನೇದನು ನನ್ನ ಕೊನೆಯುಸಿರುವವರೆಗೂ ಈ ಸಮಾಜದ ಎಲ್ಲ ಒಡನಾಡಿಗಳ ಜೊತೆ ಸಹೋದರ ಸಹೋದರಿ ಎಲ್ಲರ ಜೊತೆ ಬಾಳ್ತೇನೆ ಅಂತ ಹೇಳಿ ನನ್ನ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು. ಕ್ಯಾಥೋಲಿಕ್, ಅಗಾಫೆ, ಇನ್ಫೆಂಟ್ ಜೇಸಿಸ್ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಗಳು ನಡೆದವು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಚರ್ಚ್ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚರ್ಚಿನ ಜಿಲ್ಲಾ ಮೇಲ್ವಿಚಾರಕ ಸಿಮೋನ್, ಸೈಯೋಲೆನ್ ಫಾಸ್ಟರ್, ಅಬ್ರಹಂ ಫಾಸ್ಟರ್, ರವೀಂದ್ರ ಜಲ್ದಾರ್, ನಾಗರಾಜ್, ವೈ ಗೋಪಾಲ್ ರೆಡ್ಡಿ, ರವೀಂದ್ರ ಜಲ್ದಾರ್, ನಗರಸಭೆ ಸದಸ್ಯೆ ಲಕ್ಷ್ಮೀ ಸನ್ನಿ ರೊನಾಲ್ಡೋ, ಸ್ಟುವರ್ಟ್ ವಿನ್ನಿ, ಸಮುದಾಯ ಹಿರಿಯರು, ಮಹಿಳೆಯರು ಸೇರಿದಂತೆ ಅನೇಕರು ಇದ್ದರು. ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಿರುವುದನ್ನು ಶ್ಲಾಘಿಸಿದರು. ಅಟಲ್ಜಿ ಅವರ ತತ್ವ ಆದರ್ಶಗಳನ್ನು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮೈಗೂಡಿಸಿಕೊಳ್ಳಬೇಕೆಂದರು. ಸುಮಾರು 10 ಜನ ರಕ್ತದಾನವನ್ನು ಮಾಡಿದರು. ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರದವರು ರಕ್ತ ಸಂಗ್ರಹಿಸಿದರು. ನಂತರ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಿಜೆಪಿ ಗಣ್ಯರು ದಿವಂಗತ ವಾಜಪೇಯಿ ಅವರ ಜೀವನ ಚರಿತ್ರೆಯ ಭಾವಚಿತ್ರಗಳನ್ನು ವೀಕ್ಷಿಸಿದರು. ಅಟಲ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜಯವಾಗಲಿ. ಒಂದು ನಿಮಿಷ. ಸರ್ ಅಷ್ಟೇ ನಿಂದ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತಶತ್ರು ಡಾಕ್ಟರ್ ಇಂದಿನ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳಷ್ಟು ತಂದುಕೊಟ್ಟು ಜೀವನದಲ್ಲಿ ನನಗಿಂತ ಮೋಸ ಆಗಿರಲಿಲ್ಲ, ನಾನೇನೋ ಭಾರತ ದೇಶದ ಜನತೆಗೆ ಮೋಸ ಮಾಡಿಬಿಟ್ಟೆ ಅನ್ನುವಂಥ ಅವರಲ್ಲಿ ಆತಂಕ ಇತ್ತು. ಆದರೆ ಅವತ್ತಿನ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವಕ್ಕೆ ಬೆಂಬಲ ಕೊಟ್ಟು ಆಲ್ ಪಾರ್ಟಿ ಮೀಟಿಂಗ್ ಮಾಡುವಂಥ ಸಮಯದಲ್ಲಿ ನಮಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನೀವು ಏನು ರೀತಿಯಲ್ಲಿ ತಗೊಳ್ಳಿ ಅಂತ ಹೇಳಿದ ಮೇಲೆ 21 ದಿನ ಹೋರಾಟ ಮಾಡಿ ಅವತ್ತು ನಮ್ಮ ಭಾರತ ದೇಶದ ಏನು ಸೈನಿಕರಿದ್ರು ಹೋರಾಟ ಮಾಡಿ ಕಾರ್ಗಿಲ್ ಆಕ್ರಮಿಸಿಕೊಂಡಿದ್ದ ಪಾಕಿಸ್ತಾನದವರು ಸಂಪೂರ್ಣ ಮತ್ತು ಮರುವಶಪಡಿಸಿಕೊಂಡಿದ್ದರು. ಇದು ಇತಿಹಾಸದಲ್ಲಿ ಯಾರು ಮರೆಯಲಿಲ್ಲ. ಅವತ್ತು ಅಮೆರಿಕದವರು ಏನೋ ಒಂದು ಡಿಪ್ಲೊಮೆಸಿ ಮಾಡಬೇಕು, ನಮ್ಮ ಇಬ್ಬರ ಮಧ್ಯೆ ರಾಜಿ ಮಾಡಬೇಕು ಅಂತ ಬಂದು ಹೇಳಿದಾಗ ನಮ್ಮ ಪ್ರಧಾನಿಗಳು ಅದಾಗ್ಯೂ ನಾವು ಆಕ್ರಮಿಸಿಕೊಂಡ ಮೇಲೆ ಮಾಡಿದ್ಮೇಲೆನೂ ಅವರು ಒಪ್ಕೊಂಡ್ರು, ಆಯ್ತು ನಾನು ಇನ್ನೂ ದೋಸ್ತಿಗೆ ನಡೀತೀನಿ ಅಂತ ಹೇಳಿದ. ಅದು ಪಾಕಿಸ್ತಾನದವರು ಒಪ್ಕೊಳ್ಳದಿದ್ದಾಗ ಪಾಕಿಸ್ತಾನಕ್ಕೆ ಅಮೆರಿಕದವರು ಎಚ್ಚರಿಕೆ ಕೊಟ್ಟರು, ನಿಮ್ಮ ದೇಶ ಭಾರತ ದೇಶ ಏನಾದರೂ ದಾಳಿ ಮಾಡಿದ್ರೆ 15 ನಿಮಿಷದಲ್ಲಿ ನಿಮ್ಮ ದೇಶ ಸರ್ವನಾಶ ಆಗ್ತದ, ಇದು ನೀವು ತಿಳ್ಕೊಳ್ಳಿ, ಭಾರತ ದೇಶ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ಚೇತಾವಣೆ ಕೊಟ್ಟರು ಪಾಕಿಸ್ತಾನ. ಇವತ್ತು ಅದಾದ್ಮೇಲೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲೂ ಅಟಮ್ ಬಾಂಬ್ ಸಿಡಿಸೋದು ನಾವು ನೋಡಿಲ್ಲ, ಟ್ರಯಲ್ ಮಾಡೋದು ನಾವು ನೋಡಿಲ್ಲ, ಎಲ್ಲೂ ಅಟಮ್ ಬಾಂಬ್ ಪ್ರಾಯೋಗಿಕ ಬ್ಲಾಸ್ಟ್ಗಳು ನಾವು ಎಲ್ಲಿ ಮಾಡೋದು ನೋಡಿಲ್ಲ. ಆದ್ರೆ ಅದನ್ನು ಮಾಡಿದಂತ ಏಕೈಕ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರು? ಶ್ರೇಷ್ಠ ವ್ಯಕ್ತಿ, ಉತ್ತಮ ವಾಗ್ಮಯಿ, ಅದರ ಜೊತೆಗೆ ಭಾರತದ ನಮ್ಮ ಕೇಂದ್ರ ಸರ್ಕಾರ ಒಂದು ಹೊಸ ಕನಸು ಇವತ್ತು. ಅದೇ ರೀತಿಯಾಗಿ ರಾಯಚೂರು ನಗರದಲ್ಲಿ ಕೂಡ ಅವರ ಜಯಂತಿಯನ್ನು ಆಚರಿಸ್ತಾ ಇರೋದು ನಿಜಕ್ಕೂ ಒಂದು ಪಕ್ಷಕ್ಕೆ ಹುದ್ದೆಯನ್ನು ಅಲಂಕರಿಸುವ ಮೂಲಕ ನಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈಗ ನಮ್ಮ ಉತ್ತರ ಕರ್ನಾಟಕದ ಭೀಷ್ಮ ಅವರ ಹೊಟ್ಟೆ ಪ್ರಧಾನಿಗಳು ಮಾತನಾಡಿ ರಾಜ್ಯ ಹೊರಡಬೇಕು ಅನ್ನೋಷ್ಟರಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಯಿತು. ಕಾರ್ಗಿಲ್ ಯುದ್ಧ ಶುರುವಾಯಿತು. ಬಹುಶಃ ಯಾರು ಇತಿಹಾಸದಲ್ಲಿ ಅನ್ಕೊಂಡಿರಲಿಲ್ಲ. ಮತ್ತು ಅಲ್ಲಿನ ಪ್ರಧಾನಮಂತ್ರಿಗಳಾದ ನವಾಜ್ ಶರೀಫ್ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಮ್ಮ ದೇಶ ಕಾರ್ಗಿಲ್ ಇನ್ಕ್ಲೂಷನ್ ಅಂದ್ರೆ ನುಸುಳಿದಾಗ, ಕಾರ್ಗಿಲ್ನಲ್ಲಿ ನುಸುಳಿದಾಗ ನಮ್ಮ ಭಾರತ್ ಮಾತಾ ಕಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಬೇಕು. ಆದರೆ ನಾವು ರಾಜಕೀಯ ಕೊಡೋದಿಲ್ಲ, ನೀವು ಬೇಕಾದ್ರೆ ಮಾಡಬೇಕು, ಸಹಕಾರ ನೀಡಿ ಹೇಳಿ. ಆ ಸಂದರ್ಭದಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೊತೆಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ನಾನಾಜಿ ದೇಶ್ಮುಖ್ ಅವರು, ಜಗನ್ನಾಥರಾವ್ ಜೋಶಿ ಅವರು, ಸುಂದರ್ ಸಿಂಗ್ ಭಂಡಾರಿ ಅವರು, ಇವರೆಲ್ಲ ಪ್ರಮುಖರು ರಾಷ್ಟ್ರೀಯ ಸಂಸ್ಥೆಯ ಪ್ರಚಾರಕರಾಗಿ ನಮಗೆಲ್ಲರಿಗೂ ಗೊತ್ತಿದೆ. 51ರಲ್ಲಿ ಪ್ರಾರಂಭ ಜನಸಂಘದ ಪ್ರಾರಂಭ ಅಧ್ಯಕ್ಷರಾಗಿ ಡಾಕ್ಟರ್ ಮುಖರ್ಜಿ ಅವರಿಂದ ಹಿಂದೂರಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವರು ಎಲ್ಲೇ ಕೆಲಸ ಮಾಡಲಿ ಒಂದು ಸಾರ್ವಜನಿಕರ ಹಿತ ಮತ್ತು ದೃಢತೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಅವರ ಹೆಸರೇ ಅಟಲ್. ಅಟಲ್ ಅಂದರೆ ನಿಶ್ಚಿತ, ಯಾವುದಕ್ಕೂ ಏನು ಗೆಲ್ಲಂಗಿಲ್ಲ.
ಹೀಗಾಗಿ ಬಿಹಾರಿ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಜೀವನದ ಉದ್ದಕ್ಕೂ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಎಲ್ಲರನ್ನೂ ಸೇರಿಸಿಕೊಂಡು ಈಗ ಯಾರು ಹೇಳ್ತಾರೆ ಅಜಾತ ಶತ್ರು ಅಂತ ಹೇಳ್ತಾರೆ ಸಹಜ. ಅವರು ಈ ದೇಶದೊಳಗೆ ಯಾರಾದರೂ ಒಂದು ರಾಜಕಾರಣಿಗಳಿಗೆ ಬಿರುದು ಇದೆ ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಮಾತ್ರ. ಯಾರು ಎಲ್ಲರನ್ನೂ ಯಾರ ಜೊತೆಗೆ ದ್ವೇಷ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿ, ಉಡ್ಕೂರ್ ರಾಘವೇಂದ್ರ, ಬಿ ಗೋವಿಂದ, ಕೊಟ್ರೇಶ್ ಕೋರಿ, ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಲದಾರ್, ಪಲುಗುಳ ನಾಗರಾಜ್, ವಿಜಯ್ ಕುಮಾರ್ ಸಜ್ಜನ್, ನಾಗವೇಣಿ ಸಾಹುಕಾರ್, ಎ ಚಂದ್ರಶೇಖರ್, ಯು ಆಂಜನೇಯ, ಸಂಪತ್ ಕುಮಾರ್, ಮಲ್ಲಿಕಾರ್ಜುನ್ ಜಿ, ತಿರುಮಲ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಸನ್ನಿ ಮಹಾರಾಜ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕ ರಾಯಚೂರು ಮತ್ತು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಗೋಷ್ಠಿ ಉದ್ದೇಶಿಸಿ ಮಾತನಾಡಿ 50 ಕೋಟಿ ರೂಪಾಯಿ ಹೆಚ್ಚಾಗಿರುವ ಕಾರ್ಮಿಕರನ್ನು ರಕ್ಷಿಸುವ ಬದಲು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಸಂಹಿತೆ ರೂಪಿಸಲಾಗಿದೆ. ದೇಶದ ಅರ್ಧದಷ್ಟು ಇರುವ ಮಹಿಳೆಯರ ಮೇಲೆ ನಿತ್ಯವೂ ದೌರ್ಜನ್ಯ ಅತ್ಯಾಚಾರಗಳು ನಡೆದರೂ ನಿಯಂತ್ರಿಸದೆ ನಿರ್ಲಕ್ಷಿಸುವುದು, ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸಿ ಜಾರಿಗೊಳಿಸಲು ಮೀನಮೇಷ ಎಣಿಸುತ್ತಿರುವ ಕೇಂದ್ರ ಸರ್ಕಾರ ಬ್ರಹ್ಮಾಂಡವಾದಿ ಬಂಡವಾಳಶಾಹಿ ಪರವಾಗಿ ನೀತಿ ರೂಪಿಸಲು ಹೊರಟಿದೆ. ದೇಶದ ಆಸ್ತಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳಶಾಹಿಗಳ ಕೈಗೆ ನೀಡಿ ಅಸ್ಥಿರಗೊಳಿಸಲಾಗುತ್ತಿದೆ. ಧರ್ಮಧಾರಿತವಾದ ನಿಲುವುಗಳನ್ನು ಬೆಂಬಲಿಸುತ್ತಾ ಬರುತ್ತಿದೆ. ಒಂದು ಧರ್ಮವನ್ನು ಪ್ರತಿಪಾದಿಸಿ ಜಾತ್ಯತೀತ ನಿಲುವುಗಳಿಗೆ ವಿರೋಧಿಯಾಗಿ ವರ್ತಿಸುತ್ತಿದೆ. ಮನುವಾದ ಜಾತಿವಾದವನ್ನು, ಸನಾತನ ಸಂಸ್ಕೃತಿಯನ್ನು ಬೆಂಬಲಿಸಿ ಸಮಾನತೆ, ಮೀಸಲಾತಿ, ಆಹಾರ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗುತ್ತಿದೆ. ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆ ಹೆಸರಿನಲ್ಲಿ ಬಹು ಸಂಸ್ಕೃತಿ ಭಾಷೆಯ ಮೇಲೆ ದಾಳಿ ನಡೆಸಲಾಗುತ್ತಿದೆ. ಆರ್ಎಸ್ಎಸ್ಗೆ ಸರ್ಕಾರಿ ನೌಕರರು ಸದಸ್ಯತ್ವ ಪಡೆಯಲು ಇರುವ ನಿರ್ಬಂಧವನ್ನು ರದ್ದುಗೊಳಿಸಿ ಕೇವಲ ಆರ್ಎಸ್ಎಸ್ ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ಸೇರಿದಂತೆ ಅಧಿಕಾರಿಗಳು, ಸಂಸದರು, ಸಚಿವರುಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಹಿಂದೂ ಮತೀಯ
ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಜಾತ್ಯತೀತ ನಿಲುವುಗಳಿಗೆ ವಿರೋಧಿ ನಡೆದುಕೊಳ್ಳಲಾಗುತ್ತಿದೆ. ದಮನಿತ ಸಮುದಾಯಗಳ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಏಕ್ಯ ಹೋರಾಟ ನಡೆಸಲು ಎಲ್ಲ ಜೀವಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ವಿವಿಧ ಸಂಘಟನೆಗಳು ಭಾಗವಹಿಸಲಿವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿಯೂ ಸಂಘಟನೆ ಬಲಗೊಳಿಸಿ ಹಿಂದುತ್ವ ಶಕ್ತಿಗಳ ವಿರುದ್ಧ ಹೋರಾಟ ರೂಪಿಸಲಾಗುತ್ತದೆ. ಇತ್ತೀಚೆಗೆ ಆರ್ ಮಾನಸಯ್ಯ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಡೆದಿರುವ ಹೋರಾಟವೇ ಫಾಸಿಸ್ಟ್ ಶಕ್ತಿಗಳ ನಿದರ್ಶನವಾಗಿದೆ. ಎಲ್ಲ ಹಂತದಲ್ಲಿಯೂ ನಡೆಯುತ್ತಿರುವ ಸಂವಿಧಾನ ವಿರೋಧಿ ಬೆಳವಣಿಗೆಗಳ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದರು. ದೇಶದ ಆಡಳಿತ ಚುಕ್ಕಾಣಿಯಲ್ಲಿರತಕ್ಕಂಥ ಭಾರತ ಒಕ್ಕೂಟದ ಸರ್ಕಾರ ಸಂವಿಧಾನವನ್ನು ಧಿಕ್ಕರಿಸಿ ಸಂವಿಧಾನ ಕರ್ತೃಗಳಿಗೆ ಅವಮಾನ ಮಾಡುವುದರ ಮೂಲಕ ನಾನು ಪ್ರಜಾಪ್ರಭುತ್ವ ವಿರೋಧಿ ಅನ್ನುವಂಥ ನಿಲುವನ್ನು ತಳೆದು ತನ್ನ ಹಿಡನ್ ಅಜೆಂಡಾ ಆದಂಥ ಏನು ಫ್ಯಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವನ್ನು ತೋರಿಸಿದೆ ಅನ್ನಲಿಕ್ಕೆ ಬಹಳ ಉದಾಹರಣೆಗಳು ಸಿಗ್ತಾವೆ ನಮಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ದೇಶದಲ್ಲಿ 50 ಕೋಟಿಗೂ ಹೆಚ್ಚಿರತಕ್ಕಂಥ ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡಿ ಕೇವಲ 4 ಕಾರ್ಮಿಕ ಮಸೂದೆಗಳನ್ನು ಮಾಡೋದ್ರ ಮೂಲಕ ಇಡೀ ಅಧಿಕಾರವನ್ನು ಕಾರ್ಪೊರೇಟ್ ಸೆಕ್ಟರ್ಗೆ ಅವರ ಏನು ಕೈಗೊಂಬೆಯಂತೆ ಸರ್ಕಾರ ನಡೆಸೋದ್ರ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಆಡಳಿತವನ್ನು ನಡೆಸ್ತದೆ. ಕಾಮನ್ಗಳಿಗೆ ಮತೀಯ ಕಾರ್ಯಕ್ರಮಗಳಲ್ಲಿ ಆಡಳಿತ ನಡೆಸತಕ್ಕಂಥ ಸರ್ಕಾರಗಳು ಒಂದು ಏನು ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕಾದಂಥ ಸರ್ಕಾರ ಯಾವುದೇ ಧರ್ಮದ ಪರವಾಗಿ ಧರ್ಮದ ಒಂದು ನಿರ್ದೇಶನದಂತೆ ನಡೆಯಲಾರದಂಥ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಜಾತ್ಯತೀತ ಮನೋಭಾವವನ್ನು ಹೊಂದಬೇಕಾಗಿರ್ತಕ್ಕಂಥ ಸರ್ಕಾರ ಮತೀಯ ಕಾರ್ಯಕ್ರಮಗಳಲ್ಲಿ ಮಂತ್ರಿಗಳು ಪ್ರಧಾನ ಏನು ಮುಖ್ಯಸ್ಥರಾಗಿರ್ತಕ್ಕಂಥ ನಾವು ಈ ದೇಶದ ಸಾಮಾನ್ಯ ನಾಗರಿಕರಾಗಿ ಏನು ಫ್ಯಾಸಿಸ್ಟ್ ಶಕ್ತಿಯ ಕೈಗಳಲ್ಲಿದ್ದೀವಿ ಅದನ್ನು ಧಿಕ್ಕರಿಸತಕ್ಕಂಥ ತಿಳುವಳಿಕೆಯನ್ನು ಕೊಡಬೇಕನ್ನೋ ಕಾರಣಕ್ಕಾಗಿ ಮತ್ತು ಈ ದೇಶದಲ್ಲಿ ಸರ್ಕಾರದ ಪ್ರತ್ಯೇಕ ಏನು ವಿಶೇಷ ಘಟಕ ಪ್ರತ್ಯೇಕ ಏನು ಅಟೋನಮಿ ಬಾಡಿಗಳಿದ್ದಾವೆ. ಅದು ಇಡಿ ಇರ್ಬೋದು, CBI ಇರ್ಬೋದು ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು. ಈ ಥರದನ್ನ ಸರ್ಕಾರ ತನ್ನ ಇಚ್ಛಾನುಸಾರವಾಗಿ ಬಳಸಿಕೊಳ್ಳೋದ್ರ ಮೂಲಕ ಈ ಗಣತಂತ್ರ ಬೆಳೆದಿದೆ. ಹಾಗಾಗಿ ಜನರನ್ನು ಒಗ್ಗೂಡಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ತಕ್ಕಂಥದ್ದು, ಮಹಿಳೆಯರ ಘನತೆಯನ್ನು ಎತ್ತಿರ್ತಕ್ಕಂಥದ್ದು, ಈ ದೇಶದ ರೈತರ, ದಲಿತರ, ಕಾರ್ಮಿಕರ ಹಕ್ಕುಗಳನ್ನು ಎತ್ತಿ ಹಿಡಲಿಕ್ಕೆ ಫ್ಯಾಸಿಸ್ಟ್ ಶಕ್ತಿಯನ್ನು ವಿರೋಧಿಸಿದ ಹೊರತು ನಮಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಮನವರಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ರಾಯಚೂರಿನ ಎಲ್ಲ ಜೀವಪರ ಸಂಘಟನೆಗಳು ಸೇರಿಕೊಂಡು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅನ್ನುವಂಥ ಒಂದು ಐಕ್ಯ ಒಕ್ಕೂಟವನ್ನ ನಾವು ಮಾಡ್ಕೊಂಡಿದ್ವಿ. ಅದರ ಭಾಗವಾಗಿ ಇವತ್ತು ಪ್ರೆಸ್ ಮೀಟ್ ಇದೆ. ಮುಂದಿನ ಹಂತದಲ್ಲಿ ಮೊದಲ ಒಂದು ಫ್ಯಾಸಿಸ್ಟ್ ವಿರೋಧಿ ಕಾರ್ಯಕ್ರಮವಾಗಿ ಮಾಡುವುದರ ಮೂಲಕ ಅದನ್ನ ರಾಷ್ಟ್ರಪತಿಗಳಿಗೆ ಈ ಶಕ್ತಿಗಳನ್ನು ಏರ್ಪಡಿಸಲಿಕ್ಕೆ ಒಂದು ಮನವಿಯನ್ನು ಕೊಡ್ತಕ್ಕಂಥದ್ದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಎಲ್ಲ ಈ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಎಲ್ಲ ಸಂಘಟನೆಗಳ ಒಬ್ಬ ಹೋರಾಟಗಾರರನ್ನ ಅವಮಾನಿಸಿ ಅವರನ್ನ ಏನು ಗಡಿಪಾರು ಮಾಡ್ಬೇಕಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು ಶ್ರೀರಾಮ ಸೇನೆಯ ಒಂದು ಇವರು. ಈ ಶ್ರೀರಾಮ ಸೇನೆ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, RSS ಈ ತರದ ಎಲ್ಲ ಸಂಘಟನೆಗಳು ಸಹ ಒಂದಾಗಿ ಈ ಫ್ಯಾಸಿಸ್ಟ್ ಶಕ್ತಿಯನ್ನ ಮುನ್ನಡೆಸ್ತಿದ್ದಾವ, ಬಲಪಡಿಸ್ತಿದ್ದಾವ. ಅದಕ್ಕೆ ಸರ್ಕಾರ ಈ ಸಂದರ್ಭದಲ್ಲಿ ರವೀಂದ್ರ ನಾಥಪಟ್ಟಿ, ಜಿ ಅಮರೇಶ್, ಎಂ ಗಂಗಾಧರ್, ಭಾಸ್ಕರ್, ನಿರಂಜನ್, ಷಣ್ಮುಖಪ್ಪ ಗಂಟಿ ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮ ದಿನೋತ್ಸವ ಹಾಗೂ ಸುಶಾಸನೆ ದಿನಾಚರಣೆಯ ಕಾರ್ಯಕ್ರಮವನ್ನು ರಾಯಚೂರು ಗ್ರಾಮೀಣದ ಬಿಜೆಪಿ ವತಿಯಿಂದ ಕಮಲಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಶತಾಯುಷಿ ತಾಯಿ ಮರಿಯಮ್ಮ ಅವರನ್ನು ವೇದಿಕೆಯತ್ತ ಕರೆದ ತಿಪ್ಪರಾಜು ಕಾರ್ಯಕ್ರಮದ ಉದ್ಘಾಟನೆ ಅವರ ಕೈಯಿಂದ ನೆರವೇರಿಸಿದರು. ಇದಕ್ಕೂ ಮೊದಲು ಗ್ರಾಮಕ್ಕೆ ಆಗಮಿಸಿದ ಮಾಜಿ ಶಾಸಕ ತಿಪ್ಪರಾಜು ಅವರನ್ನು ಡೊಳ್ಳು ವಾದ್ಯಗಳೊಂದಿಗೆ ಸ್ವಾಗತಿಸಿದ ಗ್ರಾಮಸ್ಥರು ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜು ಹವಲ್ದಾರ್, ಮಂಡಲ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪುರ್,
ಮಾಜಿ ಎಪಿಎಂಸಿ ಅಧ್ಯಕ್ಷ ಅಚ್ಯುತ್ ರೆಡ್ಡಿ, ಮುಖಂಡರಾದ ಮಲ್ಲಿಕಾರ್ಜುನ್ ಉಡುಂಗಲ್, ವರಪ್ರಸಾದ್ ರೆಡ್ಡಿ, ವೀರಯ್ಯ ಸ್ವಾಮಿ ಆಶಾಪುರ್, ಸಿದ್ದನಗೌಡ ನೆಲಹಾಳ್, ಉರುಕುಂದಪ್ಪ ನಾಯಕ್ ಮಠಮಾರಿ, ಮಹಾಂತೇಶ್ ಮುಕ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಜೆಪಿ ಬೂತ್ ಅಧ್ಯಕ್ಷ ನರಸಿಂಹ ಅಂಗಡಿಯವರ ಮನೆಗೆ ತೆರಳಿದ ನಾಯಕರು ಬೂತ್ ಅಧ್ಯಕ್ಷರ ಮನೆಯ ಮೇಲೆ ಬಿಜೆಪಿಯ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಸಂಪನ್ನಗೊಳಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೋಮವಾರ ಡಿಸಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದರು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು, ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿ ಬಿಟ್ಟಿದೆ, ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿದರು. ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮುಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಕೂಡಲೇ ಅಮಿತ್ ಶಾ ರವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಇವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ನವದೆಹಲಿ ಇವರ ಸನ್ನಿಧಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ವಿಷಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಲು ಒತ್ತಾಯ. ಮಾನ್ಯರೇ, ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಎನ್ನುವುದು ಫ್ಯಾಷನ್ ಆಗಿಬಿಟ್ಟಿದೆ, ಆ ಹೆಸರು ಬದಲಾಗಿ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತದೆ ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಹೇಳಿಕೆ ನೀಡುವುದನ್ನು ಉಗ್ರವಾಗಿ ಖಂಡಿಸುತ್ತಿದ್ದೇವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ಅಗ್ರ ಹೇಳಿಕೆ ನೀಡಿದ ಸಚಿವ ಅಮಿತ್ ಶಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಜ್ಞಾನವಾದ ಖನಿಜವಾಗಿದ್ದಾರೆ. ಅವರನ್ನು ಈ ಜಗತ್ತೇ ಗೌರವಿಸುತ್ತದೆ. ಆದರೆ ಅಮಿತ್ ಶಾ ಅವರು ಬೇರೆ ಅಂಬೇಡ್ಕರ್ ಎನ್ನುವ ಬದಲಾಗಿ ದೇವರ ಹೆಸರು ಸ್ಮರಣೆ ಮಾಡಿದರೆ 7 ಜನ್ಮದ ಪುಣ್ಯ ಬರುತ್ತದಂತೆ ಎನ್ನುವ ಮೂಲಕ ಕಂಪ್ಯೂಟರ್ ಯುಗದಲ್ಲೂ ಜನರನ್ನು ಮೌಢ್ಯದ ಕಾಲಕ್ಕೆ ಕರೆದುಕೊಂಡು ಹೋಗುವುದಲ್ಲದೆ ಅಂಬೇಡ್ಕರ್ ಅವರನ್ನು ಅವಗಾಹನೆಯಲ್ಲಿ ಸಹ ಮಾತನಾಡಿದ್ದಾರೆ. ಇದರಿಂದ ನೈತಿಕ ಹೊಣೆ ಹೊತ್ತು ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲವಾದನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ. ಇವರನ್ನು ಸಂಸದರ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹನುಮಂತು ಇವರುಗಳು ರಾಷ್ಟ್ರಪತಿಗಳಿಗೆ ಒತ್ತಾಯಿಸಿದ್ದಾರೆ. ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರವಾಗಿ ಮಾತನಾಡಿ ಅವರನ್ನು ಭಾರತದ ಪ್ರಧಾನಮಂತ್ರಿಗಳು ಸೇರಿದಂತೆ ಕೇಂದ್ರ ಸಚಿವ ಸಂಪುಟ ಬೆಂಬಲಿಸಿರುವುದು ಖಂಡನೀಯವಾಗಿದೆ. ಸಂವಿಧಾನದಿಂದ ರಕ್ಷಣೆ ಪಡೆಯುತ್ತಿರುವ ಸಾರ್ವಜನಿಕರು ಈ ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷವನ್ನು ಕಿತ್ತೆಸೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿಯ ಮೊದಲಿನಿಂದಲೂ ಸಂವಿಧಾನ ಬದಲಾಗಿಸಲು ಹುನ್ನಾರ ನಡೆಸಿದೆ. ಸಂವಿಧಾನ ವಿರೋಧಿ ಪಕ್ಷವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ಅಧಿಕಾರಕ್ಕೆ ಬಂದು ಅವರನ್ನು ಕಡೆಗಣಿಸಿ ಮಾತನಾಡುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ. ಬಿಜೆಪಿಯ ರಾಜಕೀಯ ಉದ್ದೇಶವನ್ನು ಖಂಡಿಸಿ ಭಾರತದ ನಾಗರಿಕರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಪ್ರಸಕ್ತ ಸಾಲಿನಲ್ಲಿ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಈಗ ಶೋಕಿ ಆಗಿಬಿಟ್ಟಿದೆ. ಇಷ್ಟೊಂದು ದೇವರ ಹೆಸರು ಹೇಳಿದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿ ಆಗಿಬಿಟ್ಟಿದೆ ಎಂದು ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭಾ ಕಲಾಪದಲ್ಲಿ ನಾಲಿಗೆ ಬಿಟ್ಟು ಅರೆಬಿಟ್ಟು ಬಾಬಾ ಸಾಹೇಬರವರಿಗೆ ಅವಮಾನ ಮಾಡುವ ಮೂಲಕ ರಾಷ್ಟ್ರದ್ರೋಹ ಕೃತ್ಯ ಎಚ್ಚರಿಸಿದ್ದಾರೆ. RSS ಕೂಸಾದ ಬಿಜೆಪಿ ದೇಶದ ಜನರ ಮೇಲೆ ಮನೋವಾದ ಏರಲು ಹೊರಟಿದೆ. ಕೂಡಲೇ ಅಮಿತ್ ಶಾ ಬೇಷರತ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕ್ಷಮೆಯಾಚಿಸಿ ತಮ್ಮ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಲ್ಲಿ ಮನವಿ ಪತ್ರದಲ್ಲಿ ಈ ವಿಷಯಗಳು ಬಹಿರಂಗವಾಗಿ ತಿಳಿಸಿ ಲಿಖಿತ ರೂಪ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ನಗರ ಘಟಕ ಅಧ್ಯಕ್ಷ ಹನುಮಂತು, ಮಹೇಶ್, ಮಲ್ಲಿಕಾರ್ಜುನ್, ವೀರೇಶ್, ಹೊನ್ನಪ್ಪ, ನರಸಿಂಹಲು ಸೇರಿದಂತೆ ಅನೇಕರು ಇದ್ದರು.
ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಇಂದು ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದ BA, BCom, BSc, MA ಇಂಗ್ಲಿಷ್ ಅರ್ಥಶಾಸ್ತ್ರ, MCom ಮತ್ತು MSW ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಚಾಲೆಂಜಿಂಗ್ ಸಮಯ ಅನ್ನೋದು ಬಂದಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ಮುಂದಿನ ಜೀವನದ ಅಡಿಪಾಯವಾಗಿರುವ ಈ ಒಂದು ಸಮಯದಲ್ಲಿ ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಳ್ಳಬೇಕು. ಎಷ್ಟು ಉತ್ತಮ ರೀತಿಯಲ್ಲಿ ಅಡಿಪಾಯವನ್ನು ಹಾಕಿಕೊಳ್ಳುತ್ತೀರೋ ಹಾಗೆ ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ವಿಚಾರವಿದ್ದರೂ ಕೂಡ ಉತ್ತಮವಾದ ವಿಚಾರಗಳನ್ನು ಎಲ್ಲರಿಂದಲೂ ಕಲಿಯಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶೋಭೆ ತರಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಅಂದರೆ ಸರ್ವಜ್ಞ ಹೇಳಲಾದಂಥ ವಿಚಾರಗಳಿಲ್ಲ. ವಿಜ್ಞಾನಕ್ಕೆ ಸಂಬಂಧಪಟ್ಟಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿರಲಿ, ಜೀವನಕ್ಕೆ ಸಂಬಂಧಪಟ್ಟಿರಲಿ, ನೀತಿ ನೈತಿಕತೆಗೆ ಸಂಬಂಧಪಟ್ಟಿರಲಿ, ಎಲ್ಲವುಗಳನ್ನು ತನ್ನ ಒಂದು ತ್ರಿಪದಿಗಳ ಮೂಲಕ ನಮ್ಮೆಲ್ಲರಿಗೆ ಏನಂದರೆ ಹಂಚಿ ಹೋಗಿದ್ದಾರೆ. ಸೊ ಅಂಥ ಒಂದು ಮಹಾವ್ಯಕ್ತಿ ಕೂಡ ಏನಂತ ಹೇಳ್ದಾನೆ, ಸರ್ವರಲ್ಲೂ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತ ಆದ ಅಂತೇಳಿ ಹೇಳ್ಕೊಂಡು ಹೋಗಿದ್ದಾರೆ. ಅಂದರೆ ಇದರ ಅರ್ಥ ಇಷ್ಟೇ, ನಾವು ಯಾರು ಕೂಡ ಪರಿಪೂರ್ಣರಲ್ಲ, ಆದರೆ ಪರಿಪೂರ್ಣ ಆಗೋದಕ್ಕೆ ಪ್ರಯತ್ನ ಪಡಬೇಕು, ಎಲ್ಲರಿಂದಲೂ ಕಲಿಬೇಕು ಅನ್ನೋದನ್ನು ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಕೆಲವೊಂದು ಚಾಲೆಂಜಿಂಗ್ ಸನ್ನಿವೇಶಗಳು ಅಂತೇಳಿ ಬಂದಿರುತ್ತೆ. ಅಂಥ ಒಂದು ಚಾಲೆಂಜಿಂಗ್ ಸನ್ನಿವೇಶದ ಒಂದು ಸಂಕ್ರಮಣದ ಕಾಲಘಟ್ಟದಲ್ಲಿ ನೀವೆಲ್ಲ ಇದ್ದೀರಿ. ಈಗ ಹೆಂಗಿದ್ದೀರಿ ಅಂದರೆ ವಿದ್ಯಾರ್ಥಿ ಜೀವನ ಫೈನಲ್ ಇಯರ್ ಇದ್ದೀರಿ, ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ಯಾಕೆಂದರೆ ನಾವು ಕೂಡ ಹಳ್ಳಿಯಿಂದ ಬಂದಂಥವ್ರೆ. ನಾನು ಇಲ್ಲೇ ಪಕ್ಕದಲ್ಲಿ ಏನಂದರೆ ವಡ್ಲೂರು ಅಂತೇಳಿ ಗ್ರಾಮ ಕೇಳಿರ್ಬೋದು ನೀವೆಲ್ಲ. ನಾವೇನು ಬೇರೆ ಯಾವುದೋ ಜಿಲ್ಲೆಯಿಂದ ಬಂದವರಲ್ಲ. ವಡ್ಲೂರು ಅಂತ ಗ್ರಾಮದಿಂದ ಬಂದು ಹಾಸ್ಟೆಲ್ BCM ಮತ್ತು ಅಂಬೇಡ್ಕರ್ ವಸತಿ ನಿಲಯಗಳಲ್ಲಿ ಇದ್ದುಕೊಂಡು ಈ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಏನಂದರೆ ಆಯ್ಕೆ ಆಗಿದ್ದಂಥವ್ರು. ಹಾಗಾಗಿ ನಾವು ಬಂದೀವಿ ಅಂದರೆ ನೀವು ಬರ್ಬೋದಾ ಇಲ್ಲ? ಬರ್ಬೋದಾ ಇಲ್ಲ? ಬರ್ತೀರಿ? ಓ ಎಸ್. ನಿಮಗೂ ಕೂಡ ನೋಡಿ, ಪ್ರತಿಯೊಬ್ಬರಲ್ಲಿ ಕೂಡ ತನ್ನದೇ ಆದಂಥ ಒಂದು ಸಾಮರ್ಥ್ಯ ಇರುತ್ತಾ ಇಲ್ವಾ? ಎಸ್. ಆಲ್ ಪವರ್ಸ್ ವಿತಿನ್ ಯು. APJ ಅಬ್ದುಲ್ ಕಲಾಂ ಅವರು ಹೇಳಿದರು, ಆಲ್ ಪವರ್ಸ್ ವಿತಿನ್ ಯು ಅಂತ. ಅಂದರೆ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನ ಒಳಗಡೆಯೇ ಇದೆ. ಎಲ್ಲಿದಾವ? ನಿನ್ನ ಒಳಗಡೆ ಇದೆ. ಹಾಗೆಯೇ ಸ್ವಾಮಿ ವಿವೇಕಾನಂದ ಅವರು ಹೇಳಿದರು, ನಿನಗೆ ನೀನೇ ಶಿಲ್ಪಿ ಅಂತೇಳಿ. ನಿನಗೆ ನೀನೇ ಶಿಲ್ಪಿ. ನೋಡಿ, ಹೇಳಿ ಎದ್ದೇಳಿ ಗುರು ಮುಟ್ಟುವವರೆಗೂ ನಿಲ್ಲದಿರಿ ಅಂತೇಳಿ ಹೇಳಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನವಯುಗ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರನ್ ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಸುರೇಶ್ ಜಿ ಗುರುಗುಂಟ ಇವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ. ಯೇಸುವಿನ ಸಂದೇಶ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ ರಕ್ತದಾನ ಶಿಬಿರ. ಅಜಾತಶತ್ರು ವಾಜಪೇಯಿ ರಾಜಕೀಯ ಪ್ರೇರಣೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮನುವಾದಿ ಸಂವಿಧಾನ ವಿರೋಧಿ ಧೋರಣೆ. ಜನವರಿ 1ರಂದು ಪ್ರತಿಭಟನೆ. MR ಬೇರಿ. ಕಮಲಾಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನೋತ್ಸವ ಶತಾಯುಷು ಚಾಲನೆ. ಮತ್ತು ಅಮಿತ್ ಶಾ ಸಂಪುಟದಿಂದ ಕೈಬಿಡಲು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಮನವಿ.
ಭೇಟಿಯಾಗೋಣ. ವಂದನೆಗಳು.